ನಾವು ಹಲವು ಪವಾಡಗಳನ್ನು ನೋಡಿದ್ದೀವಿ. ಆದರೆ ತಿರುಗ್ತಿರೋ ಫ್ಯಾನನ್ನು ನಿಲ್ಲಿಸಿ ಧೂಳು ತೆಗೆದು ಜನರ ಹಣೆಗೆ ಒರೆಸೋದು ಕೂಡ ಈಗ ಪವಾಡ ಆಗ್ಬಿಟ್ಟಿದೆ. ಇದೇ ಈಗ ಫುಲ್ ಟ್ರೆಂಡಿಂಗ್ನಲ್ಲಿದೆ. ನಕಲಿ ಲಡ್ಡು ಮುತ್ಯಾನ ಅಸಲಿ ಕಥೆಯನ್ನೇ ಹೇಳ್ತೀವಿ, ಕೇಳಿ. ಲಡ್ಡು ಮುತ್ಯ ಲಡ್ಡು ಮುತ್ಯ ಈ ಹಾಡು ಕೇಳದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ವಿದೇಶದಲ್ಲೂ ಇದೇ ಲಡ್ಡು ಮುತ್ಯನ ರೀಲ್ಸ್ ಸದ್ದು ಮಾಡಿದೆ. ಈ ವಿಶೇಷ ಚೇತನ ತಿರುಗೋ ಫ್ಯಾನ್ ಅನ್ನ ನಿಲ್ಲಿಸಿ ಅದರ ಧೂಳನ್ನ ಭಸ್ಮದ ರೀತಿ ಹಚ್ಚಿದ್ದಾರೆ. ಈಗಂತೂ ಎಲ್ಲರೂ ಅದನ್ನೇ ಅನುಕರಣೆ ಮಾಡಿ ರೀಲ್ಸ್ ಮಾಡ್ತಿದ್ದಾರೆ. ಅಸಲಿಗೆ ಈ ವಿಶೇಷ ಚೇತನ ಲಡ್ಡು ಮುತ್ಯ ಅಲ್ಲ, ಇವನು ನಕಲಿ ಫೇಕ್ ಲಡ್ಡು ಮುತ್ಯ. ಯಾವ ಪವಾಡವೂ ಇಲ್ಲ, ಬದನೆಕಾಯೂ ಇಲ್ಲ. ಅಷ್ಟಕ್ಕೂ ಅಸಲಿ ಲಡ್ಡು ಮುತ್ಯ ಯಾರು ಅಂತ ತೋರಿಸ್ತೀವಿ ಬನ್ನಿ. ಇವರೇ ಮೂಲ ಲಡ್ಡು ಮುತ್ಯ ಕಣ್ರಿ. ಬಾಗಲಕೋಟೆಯ ಸಿಮಿಕೇರಿಯ ಗ್ರಾಮದಲ್ಲಿ ಲಡ್ಡು ಮುತ್ಯನ ಮಠ ಇದೆ. ಈ ಮಹಾನ್ ಪವಾಡ ಪುರುಷರು ಗದ್ದುಗೆಗೆ ಸೇರಿ ಅದೆಷ್ಟೋ ವರ್ಷ ಆಗಿದೆ. ಆದ್ರೀಗ ಅವರ ಕಾಮಿಡಿ ರೀಲ್ಸ್ ಮಾಡ್ತಿರೋದಕ್ಕೆ ಮಠದ ಸಿಬ್ಬಂದಿ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ನಕಲಿ ಲಡ್ಡು ಮುತ್ಯ ಅಂಥೇಳಿ ಗದಗ ಹುಬ್ಳಿ ಅಲ್ಲಿ ಇಲ್ಲಿ ಏನೇನೋ ನಡ್ಸ್ಯಾರ, ಅವೆಲ್ಲ ನಂಬಾರ್ದು. ಇಲ್ಲಿ ಸಿಮಿಕೇರಿ ಬಾಗಲಕೋಟ್ಲಿಂದ ಗದ್ದನಕೆರೆ ಕ್ರಾಸ್ ಸಿಮಿಕೇರಿ ಹತ್ರ ದೊಡ್ಡ ಮಠ ಇದೆ ಲಡ್ಡು ಮುತ್ಯಾರ್ದು. ಯಾರೋ ಭಕ್ತ ಬರಬೇಕಾದ್ರೆ ಇಲ್ಲೇ ಬರಬೇಕು. ಈತ ನಕಲಿ ಲಡ್ಡು ಮುತ್ಯ ಬೆಳಗಾವಿ ಜಿಲ್ಲೆ ಮೂಲದವನು ಅಂತ ಹೇಳಲಾಗುತ್ತಿದೆ. ಬಟ್ ಇಲ್ಲಿವರೆಗೂ ಕೂಡ ಯಾರೂ ಕೂಡ ದೂರು ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಲ್ಲಿ ಕೂಡ ನಮ್ಮವರು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ದುರುಪಯೋಗ ಪಡಿಸ್ಕೊಂಡಿದ್ರು ಸೋಷಿಯಲ್ ಮೀಡಿಯಾನ ಅಂತಂದರೆ ಖಂಡಿತವಾಗಿಯೂ ಕೂಡ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡು. ಪವಾಡ ಪುರುಷ ಲಿಂಗೈಕ್ಯ ಲಡ್ಡು ಮುತ್ಯ ಹೆಸರಲ್ಲಿ ನಕಲಿ ಲಡ್ಡು ಮುತ್ಯ ವೈರಲ್ ಆಗುತ್ತಿದ್ದಾನೆ. ಅದಕ್ಕೆ ಹೇಳೋದು ಇದು ಸೋಷಿಯಲ್ ಮೀಡಿಯಾ ಜಮಾನ ಅಂತ. ಬಾಗಲಕೋಟದಿಂದ ಮಾಂತೇಶ್ ಜೊತೆ ಸಿದ್ದು ದುತರಂಗಾವಿ, ರಿಪಬ್ಲಿಕ್ ಕನ್ನಡ. ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ. ಸಾವರ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಚಿವ ದಿನೇಶ್ ಗುಂಡೂರಾವ್ ವಿವಾದದ ಕಿಚ್ಚು. ವೀರ ಸಾವರ್ಕರ್ ವಿರುದ್ಧ ಆರೋಗ್ಯ ಸಚಿವರು ಯಾಕೋ ಕೋಪಗೊಂಡಿದ್ದಾರೆ. ವಿವಾದಾತ್ಮಕ ಹೇಳಿಕೆ ನೀಡಿ ಕಿಡಿ ಹೊತ್ತಿಸಿದ್ದಾರೆ. ಸಾವರ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ, ಮಾಂಸ ತಿಂತಿದ್ರು, ಗೋಹತ್ಯೆ ವಿರೋಧಿಸಿರಲಿಲ್ಲ, ಗೋಮಾಂಸ ಸೇವನೆಯನ್ನ ಪ್ರಚಾರ ಮಾಡಿದ್ರು ಅಂತ ಹೇಳಿಕೆ ನೀಡಿದ್ದಾರೆ. ಸಾವರ್ಕರ್ ಮಾತ್ರ ಅಲ್ಲ, ಗಾಂಧಿ ಕೊಂದ ಜಿನ್ನಾ ಬಗ್ಗೆಯೂ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಆರೋಗ್ಯ ಸಚಿವರು. ಜಿನ್ನಾಗೆ ಹಾರ್ಡ್ ಕೋರ್ ಇಸ್ಲಾಂನಲ್ಲಿ ನಂಬಿಕೆ ಇರಲಿಲ್ಲ. ಜಿನ್ನಾ ಮೂಲಭೂತವಾದಿ ಅಲ್ಲ, ಸಾವರ್ಕರ್ ಮೂಲಭೂತವಾದಿ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯದ ಕಾಳೆಯನ್ನು ಓದ್ದಂಥವ್ರು, ಅವ್ರ ಬಗ್ಗೆ ನೀವು ದನದ ಮಾಂಸ ತಿಂತೀರಾ ಅಂತ ಹೇಳೋದು. ಪಾಪ ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ. ಇನ್ನಾದರೂ ಬಿಡಿ, ಅವ್ರನ್ನ ಯಾಕೆ ಅಪಾದನೆ ಮಾಡ್ತಾರೆ? ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಯಾಕೆ ಹಿಂದೂ ಅಂದರೆ ನಿಮಗೆ ಆಗೋದೇ ಇಲ್ಲ. ಕೇಸರಿ ಕಂಡ್ರೆ ಆಗಲ್ಲ, ಬೊಟ್ಟು ಇಟ್ಕೊಂಬಾರ್ದು, ನಿಮ್ಮ ಹತ್ರ ನಾಮ ಇಟ್ಕೊಂಬಾರ್ದು, ಕೊನೆಗೆ ಹೆಣ್ಮಕ್ಳು ಬಳೆನೂ ಹಾಕೊಂಬಾರ್ದು, ಕಾಲುಂಗ್ರನೂ ಹಾಕೊಂಬಾರ್ದು ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೀರ ನೀವು. ದಿನೇಶ್ ವಿರುದ್ಧ ವೀರ ಸಾವರ್ಕರ್ ಮೊಮ್ಮಗ ಕೆಂಡ. ವೀರ ಸಾವರ್ಕರ್ ಗೋಮಾಂಸ ಸೇವಿಸುತ್ತಿದ್ರು ಎಂಬ ಸಚಿವ ದಿನೇಶ್ ಗುಂಡೂರಾವ್ ಮಾತಿಗೆ ವೀರ ಸಾವರ್ಕರ್ ಮೊಮ್ಮಗ ರಂಜಿತ್ सावरकर ಕಿಡಿಕಾರಿದ್ದಾರೆ. अत्यंत सरासर झूठ बात है और इसके विरुद्ध हम केस करने वाले हैं.
अभी दूसरी बात है कि राहुल गांधी आज तक ये स्टेटमेंट करते थे। राहुल गांधी के ऊपर पुणे में एक केस हुई, समन्स निकला है, नासिक में केस हुई, वहीं पे भी वही हुआ है। और मैंने मुंबई में केस की थी 2 साल पहले, अभी पुलिस ने रिपोर्ट दिया, अभी यहाँ पे भी मुझे अपेक्षा है कि उनके समन्स निकलेगा। तो राहुल गांधी आज बोल नहीं पा रहे, इसलिए नए नए चेहरे लाके ये इलेक्शन केस में एक तो सावरकर जी की बदनामी करे और जातीयवाद के ऊपर आज वोटर्स को डिवाइड करने के लिए ब्राह्मणेतरवाद आज फिर से महाराष्ट्र में शुरू हो रहा है। नहीं, मैं तो केस करने वाला हूँ, मैं क्यों मांग करूँ? मैं तो मुझे कानून, देखो हमारे संविधान ने उन्हें एक ये दिया है, फ्रीडम ऑफ स्पीच दिया है, मगर फ्रीडम ऑफ स्पीच का मतलब ये नहीं होता कि आप किसकी बदनामी करें। तो मुझे भी संविधान ने अधिकार दिया है, कोई वीर सावरकर की बदनामी करे तो हम उसके ऊपर केस करेंगे, हम फौजदारी केस करेंगे। मैं तो चाहता हूँ वो जेल में जाए। ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲೇನಲ್ಲ. ಸಾವರ್ಕರ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ, ಭಾರತ ರತ್ನ ನೀಡೋದು ಸರಿಯಲ್ಲ ಅಂತ ಕಿಚ್ಚು ಹಚ್ಚಿದ್ರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಸಾವರ್ಕರ್ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರು ಅಂತ ನಾಲಿಗೆ ಹರಿಬಿಟ್ಟಿದ್ರು. ಸಾವರ್ಕರ್ ವಿಚಾರವಾಗಿ ಹೇಳಿಕೆ ನೀಡಿ ಸಿದ್ದರಾಮಯ್ಯ ವಿವಾದಕ್ಕೆ ಸಿಲುಕಿಕೊಂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಣಕ್ಕಾಗಿ ಲಂಚ ಪಡೆಯೋದನ್ನು ನೀವು ಕೇಳಿದ್ದೀವಿ. ಆದರೆ BBMP ಕಮಿಷನ್ ಆಸೆಗೆ ಚೆನ್ನಾಗಿರೋ ರಸ್ತೆಯನ್ನು ಕಿತ್ತಾಗೋದಕ್ಕೆ ಮುಂದಾಗಿದೆ ಅಂದರೆ ನಂಬ್ತೀರಾ? ಇಲ್ಲ ಅಲ್ವಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕಮಿಷನ್ ಆಸೆಗಾಗಿ BBMP ಕಳ್ಳಾಟ, ಹಣಕ್ಕಾಗಿ ಚೆನ್ನಾಗಿರುವ ರೋಡ್ ಅಗೆದ ಪಾಲಿಕೆ, ವೈಟ್ ಟಾಪಿಂಗ್ಗೆ ಸ್ಥಳೀಯರ ವಿರೋಧ. ಈ ರಸ್ತೆಯನ್ನ ಒಂದ್ಸಾರಿ ನೋಡಿ, ಪಳಪಳ ಅಂತ ಹೊಳಿತಾ ಇದ್ದು ರೀಸೆಂಟ್ ಆಗಿ ಮಾಡಿದ್ರೇನೋ ಅನ್ನೋ ತರ ಇದೆ. ಒಂದೇ ಒಂದು ಪಾಟ್ ಹೋಲ್ ಕೂಡ ಇಲ್ಲ. ಅಷ್ಟಕ್ಕೂ ಇದು ಗೋವಿಂದರಾಜನಗರ ಕ್ಷೇತ್ರದ ಫಸ್ಟ್ ಮೇನ್ ರೋಡ್. ಡಾಂಬರ್ ಹಾಕಿ 4 ವರ್ಷ ಆಗಿದ್ದು ರಸ್ತೆ ಒಂಚೂರು ಕೂಡ ಹಾಳಾಗಿಲ್ಲ. ಆದ್ರೆ ಚೆನ್ನಾಗಿರುವ ರಸ್ತೆಯನ್ನ ಹಣದ ಆಸೆಗಾಗಿ 12 ಕೋಟಿ ವೆಚ್ಚದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುವುದಕ್ಕೆ BBMP ಮುಂದಾಗಿದೆ. ನಮ್ಮ ರೋಡ್ಗೆ ವೈಟ್ ಟ್ಯಾಪಿಂಗ್ ಬೇಡ ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ವೈಟ್ ಟ್ಯಾಪಿಂಗ್ ಮಾಡಬೇಕು ಅಂತ ಪೂಜೆ ಮಾಡಿದ್ದಾರೆ. ನಾವು ವೈಟ್ ಟ್ಯಾಪಿಂಗ್ ಬೇಡ, ಟಾರ್ ಹಾಕೊಡಿ ಅಂತ ಕೇಳ್ತಾ ಇದ್ದೀವಿ. ಅವ್ರ MLA ಅವರು ಕೈ ಸಿಗ್ತಾ ಇಲ್ಲ, ಎಲ್ಲ ಬ್ಯುಸಿ ಇದ್ದಾರಂತೆ. ಹಾಸ್ಪಿಟ್ಲ್ ಇದೆ, ಸ್ಕೂಲ್ ಇದೆ, ಮೆಡಿಕಲ್ ಸ್ಟೋರ್ ಇದೆ, ಅಂಗಡಿಗಳವರು ಇದ್ದಾರೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಬೇಡ, ಚಿಕ್ಕದು ರೋಡು, ಏನೋ ಡಬಲ್ ರೋಡ್ ಆಗಿದ್ರೆ ಏನೋ ಪರವಾಗಿಲ್ಲ, ಬಸ್ ಗೀಸ್ ಓಡಾಡೋದ್ರೆ ಪರವಾಗಿಲ್ಲ. ಇಲ್ಲೇನು ಬಸ್ ಓಡಾಡಲ್ಲ, ಏನಿಲ್ಲ. ಸಣ್ಣ ಪಣ್ಣ ಗಾಡಿಗಳು, ಸ್ಕೂಲ್ ಗಾಡಿಗಳು ಓಡಾಡ್ತವೆ, ಎಲ್ರಿಗೂ ತೊಂದರೆ ಆಗುತ್ತೆ. ಬೇಡ ನಮಗೆ ಅಂತ. ಒಟ್ಟಾರೆ ಕಿತ್ತೋಗಿರುವ ಗುಂಡಿಗಳಿರುವ ರೋಡ್ಗಳನ್ನ ಮೊದಲು ಸರಿ ಮಾಡಿ ಅಂದ್ರೆ BBMP ಜೇಬು ತುಂಬೋದಕ್ಕೆ ಚೆನ್ನಾಗಿರುವ ರೋಡ್ಗಳನ್ನೇ ಕಿತ್ತಾಕಿ ಹೊಸ ರೋಡ್ ಮಾಡೋದಕ್ಕೆ ಮುಂದಾಗಿರೋದು ಮಾತ್ರ ದುರಂತವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.